ನಮಸ್ತೆ. ಇವತ್ತು ನಾನು ಉಪ್ಪಟ್ಟು ಪಚ್ಚೀರನಿಂದ ಸುಕ್ಕ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಉಪ್ಪಟ್ಟು ಪಚ್ಚೀರನ್ನು 4-5 ಗಂಟೆ ನೀರಲ್ಲಿ ಹಾಕಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಬೇಕಾಗುವ ಪದಾರ್ಥಗಳು: ಟೊಮೆಟೊ, ಬೆಲ್ಲ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವಿನ ಎಲೆ, ರುಬ್ಬಲಿಕ್ಕೆ ಕೊತ್ತಂಬರಿ, ಜೀರಿಗೆ, ಒಣಮೆಣಸು, ತೆಂಗಿನ ತುರಿ, ಹುಣಸೆ ಹುಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಈಗ ಕಟ್ ಮಾಡಿ ಇಟ್ಕೊಂಡ ಉಪ್ಪಟ್ಟು ಪಚ್ಚೀರನ್ನು ಹಲಸಿನ ಹಣ್ಣಿನ ಸೊಳೆಯನ್ನು 10 ನಿಮಿಷ ಬೇಯಿಸಬೇಕು. ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಅದು ಸಿಡಿಯುವಾಗ ಜಜ್ಜಿದ ಬೆಳ್ಳುಳ್ಳಿ ಸೇರಿಸಿಕೊಂಡು ಫ್ರೈ ಮಾಡಬೇಕು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಸೇರಿಸ್ತಾ ಇದ್ದೇನೆ. ಫ್ರೈ ಆಗುವಾಗ ಹಸಿಮೆಣಸಿನಕಾಯಿ, ಸ್ವಲ್ಪ ಇಂಗು ಸೇರಿಸಿಕೊಂಡು ಮಗ್ಚಬೇಕು. ಈಗ ಇದಕ್ಕೆ ಕಟ್ ಮಾಡಿದ ಟೊಮೆಟೊ ಸೇರಿಸ್ತಾ ಇದ್ದೇನೆ. ಕರಿಬೇವಿನ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟುಕೊಂಡ ಹಲಸಿನ ಸೊಳೆಯನ್ನು ಸೇರಿಸ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಗ್ಚಿಕೊಂಡು ರುಬ್ಬಿಟ್ಟುಕೊಂಡ ಮಸಾಲೆ ರುಬ್ಬಲಿಕ್ಕೆ ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ತೆಂಗಿನ ತುರಿ, ಹುಣಸೆ ಹುಳಿ ಎಲ್ಲವನ್ನು ರುಬ್ಬಿ ರುಬ್ಬಿಕೊಂಡು ಇಟ್ಟುಕೊಂಡ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಸೇರಿಸಿ ಮಗ್ಚಬೇಕು. ಚೆನ್ನಾಗಿ ಕುದಿದ ನಂತರ ಉಪ್ಪಟ್ಟು ಪಚ್ಚೀರ ಸುಕ್ಕ ರೆಡಿ ಆಯಿತು.